ಇಂಡಿವಿಜುವಲ್ ಫಲಿತಾಂಶವೂ ಕೂಡ ಲಭ್ಯವಾಗ್ತಾ ಇದೆ. ಸ್ವಲ್ಪ ಹೊತ್ತಲ್ಲಿ ಅದು ಅಪ್ಡೇಟ್ ಆಗ್ತಾ ಹೋಗುತ್ತೆ. ಯಾವ ವಿದ್ಯಾರ್ಥಿಗಳು ಎಷ್ಟೆಷ್ಟು ಅಂಕಗಳನ್ನು ಪಡೆದಿದ್ದಾರೆ ಅಂತ ವೈಯಕ್ತಿಕ ದಾಖಲೆ ಅಥವಾ ರ್ಯಾಂಕಿಗೆ ಸಂಬಂಧಿಸಿದಂತ ಮಾಹಿತಿಗಳು ಲಭ್ಯವಾಗ್ತಾ ಹೋಗ್ತಿದ್ದಾವೆ. ನೋಡ್ತಾ ಇದ್ದೀರಿ, ಬೆಳಗಾವಿಯ ರೂಪಾ ಪಾಟೀಲ್ ಅನ್ನುವಂತ ವಿದ್ಯಾರ್ಥಿನಿ 625ಕ್ಕೆ 625 ಅಂಕಗಳನ್ನು ಪಡೆದಿದ್ದಾರೆ. ಔಟ್ 625ಕ್ಕೆ 625 ರೂಪಾ ಪಾಟೀಲ್ ಅನ್ನುವಂತ ಬಾಲಕಿ. SSLC ಪರೀಕ್ಷೆಯ ಮಾಹಿತಿಯನ್ನ, ಆ ಫಲಿತಾಂಶದ ಡೀಟೇಲ್ ಅನ್ನ ನೋಡ್ತಾ ಇದ್ದೀರಿ ನೀವು. ಈ ಬಾರಿ ದಾಖಲೆ ಬರೆದಿದೆ ಫಲಿತಾಂಶ. ಹಾಸನದ 2 ವಿದ್ಯಾರ್ಥಿಗಳು 625ಕ್ಕೆ 625. ಬೆಳಗಾವಿಯ ರೂಪಾ ಪಾಟೀಲ್ ಅನ್ನುವಂತ ವಿದ್ಯಾರ್ಥಿನಿ 625ಕ್ಕೆ 625 ಅಂಕಗಳನ್ನು ಪಡೆದಿದ್ರೆ, ಹಾಸನ ಜಿಲ್ಲೆಯ ಮತ್ತಿಬ್ಬರು ವಿದ್ಯಾರ್ಥಿಯರು SSLC ರಿಸಲ್ಟ್ ಅನ್ನು ಕೊಟ್ಟಿದ್ದಾರೆ. ನಾನು 2 ಲೈನ್ ಹೇಳಿ ಮತ್ತೆ ನಿಮಗೆ ಈ ಶೀಟನ್ನು ನಾನು ಒಂದು 2 ಲೈನ್ ಆದ ತಕ್ಷಣ ಎಲ್ಲರಿಗೂ ಕೊಟ್ಬಿಡಿಯಪ್ಪ. ವಿತಿನ್ 30 ಸೆಕೆಂಡ್ಸ್ ಕೊಡಿ, ನಾನು ಅವಾಗ ನಿಲ್ಲಿಸ್ತೀನಿ. 1 ನಿಮಿಷ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ PUCಯಲ್ಲಿ ಯಾವ ರೀತಿ ನಾವು ಹಿಸ್ಟಾರಿಕಲ್ ರಿಸಲ್ಟನ್ನು ಕೊಟ್ಟಿದ್ದೀವಿ, ಈ ಸತಿನೂ ಕೂಡ ಅದೇ ರೀತಿ ಭಾಳ ಒಂದು ಅದ್ಭುತವಾಗಿ ನಮ್ಮ ಮಕ್ಕಳು ಇವತ್ತು ರಿಸಲ್ಟ್ಸನ್ನು ಕೊಟ್ಟಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿ ಈ ಥರ ರಿಸಲ್ಟನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಮಕ್ಕಳಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಮತ್ತು ಅವರಿಗೆ ಕಂಗ್ರ್ಯಾಟ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪೇರೆಂಟ್ಸಿಗೂ ಕೂಡ, ಯಾಕೆಂದರೆ ಈ ಸತಿ ಪೇರೆಂಟ್ಸು ಕೂಡ ನಮಗೆ ಸಹಕಾರ ಮಾಡಿದರು. ಫಾರ್ ದ ಫಸ್ಟ್ ಟೈಮ್ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಎಲ್ಲ ಮಾಡಿದ್ದಕ್ಕೆ, ಅದಕ್ಕೆ ನಮ್ಮ ಸರ್ಕಾರದ ವತಿಯಿಂದ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು. ಮತ್ತು ಎಲ್ಲ ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ಸೀನಿಯರ್ ಆಫೀಸರ್ಸ್ ಇರ್ಬೋದು, ಮತ್ತು ಎಲ್ಲ DDPI, BO, ಟೀಚರ್ಸು, CRP, BRP ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು. ಬಿಕಾಸ್ ನಾವೇನು ಹೇಳಿದ್ವಿ ಒಂದನ್ನು ಕೂಡ ನಾವು 100 ಪಾಯಿಂಟ್ ಏನು ಹಾಕಿದ್ವಿ, ಆ 100 ಪಾಯಿಂಟಿಗೂ ಕೂಡ ಅವರು ವಿಚಾರಗಳನ್ನು ನಮಗೆ ಸಹಕಾರವನ್ನು ಮಾಡಿದ್ದಾರೆ. ಅದಕ್ಕೆ ಅವರಿಗೂ ಕೂಡ ಧನ್ಯವಾದಗಳನ್ನು. ಮತ್ತು ಈಗ ಮಕ್ಕಳಿಗೆ 11:50ಕ್ಕೆ ಎಲ್ಲ ಮಕ್ಕಳಿಗೂ ಕೂಡ ಡೈರೆಕ್ಟಾಗಿ SMS ಮೂಲಕ, ವಾಟ್ಸಪ್ ಮೂಲಕ ಅವರಿಗೆ ರಿಸಲ್ಟನ್ನು ಈಗಾಗಲೇ ಕಳಿಸಲಾಗಿದೆ. ಅವ್ರಿಗೆ ಹೋಯ್ತು, ನಾವು ಇಲ್ಲಿ ಬರೋಕ್ಕಿಂತ ಮುಂಚೆ ಅದು ಕನ್ಫರ್ಮೇಷನ್ ಮಾಡ್ಕೊಂಡು ಬಂದೆ. ಮತ್ತು ಫಾರ್ ದ ಫಸ್ಟ್ ಟೈಮ್ ಮತ್ತೆ ಔಷಧಿ PUCಯಲ್ಲಿ ಡಿಜಿಲಾಕರ್ಗೆ ಅವರಿಗೆ ಮಾರ್ಕ್ಸ್ ಕಾರ್ಡು ಇದೆಲ್ಲದೂ ಕೂಡ ಬರಲಿಕ್ಕೂ ಕೂಡ ನಾವು ಅವಕಾಶವನ್ನು ಫಾರ್ ದ ಫಸ್ಟ್ ಟೈಮ್ ಮಾಡಿಕೊಟ್ಟಿದ್ವಿ. ಈ ಸತಿ 7,75,000 ಮಕ್ಕಳು 7,75,999 ಮಕ್ಕಳು ಅಪಿಯರ್ ಆಗಿದ್ದರು. ಅದರೊಳಗೆ 5,790 ಮಕ್ಕಳು ಆಬ್ಸೆಂಟ್ ಆದರು. 99.2% ಎಕ್ಸಾಮಿನೇಷನ್ನ ತಗೊಂಡಿದ್ದಾರೆ ಈ ವರ್ಷ. ಮತ್ತು ಇವ್ಯಾಲ್ಯುವೇಷನ್ ಸೆಂಟರು 235 ಡಿಸ್ಟ್ರಿಕ್ಟಲ್ಲಿ ನಾವು ಮಾಡಿದ್ದೀವಿ. ಈಗ ನಾನು ಸ್ಟ್ರೇಟಾಗಿ ಫಸ್ಟು ರಿಸಲ್ಟನ್ನು ಕೊಟ್ಬಿಡ್ತೀನಿ. ದಯವಿಟ್ಟು ಎಲ್ಲರಿಗೂ ಕೊಡಿಯಪ್ಪ. ಈ ಸತಿ ಫಸ್ಟ್ ಎಕ್ಸಾಮಲ್ಲಿ, ಸೆಕೆಂಡ್ ಎಕ್ಸಾಮ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಆಮೇಲೆ ಮಾತಾಡ್ತೀನಿ. ಫಸ್ಟ್ ಎಕ್ಸಾಮಲ್ಲಿ ರಾಜ್ಯ ಮಟ್ಟದಲ್ಲಿ 7,70,209 ಮಕ್ಕಳಲ್ಲಿ 7,24,794 ಮಕ್ಕಳು ಪಾಸ್ ಆಗಿದ್ದಾರೆ. ಎಲ್ಲ ಕೊಡ್ತಾರೆ ಅದನ್ನು ಫಸ್ಟ್ ಪೇಜಲ್ಲಿ. ಓಕೆ, 7,70,209 ಜನರು ಮಕ್ಕಳು ಎಕ್ಸಾಮ್ ತಗೊಂಡ್ರು. ನಾನು ಹೇಳ್ತಾ ಇರ್ತೀನಿ, ಕೊಡಪ್ಪ ನೀವೆಲ್ಲ ಅಲ್ಲಿ ಇನ್ನೊಂದಿಬ್ಬರನ್ನ ಇಟ್ಕೋಬೇಕು ಯಾವಾಗಲೂ, ಪಾಪ ಅವ್ರು ಕಾಯ್ತಾ ಇರ್ತಾರೆ. ಅಪಿಯರ್ಡು 7,70,209, ಪಾಸ್ಟು 7,24,794. ಈ ಸತಿ ಪರ್ಸೆಂಟೇಜು ಅಚೀವ್ ಮಾಡಿರೋದು 91.1%, 94.1%. ಪ್ರೆಸ್ ನೋಟು ಕೊಡ್ರಿ, ಇಲ್ಲ ಇದು ಕೊಡಿ, ಯಾಕೆ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.